ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಈ ಹೊಲದಾಗ ನಿಂತ್ಕೊಂಡು ಒಂದು ಒಳ್ಳೆ ಔಷಧಿಯ ಗಿಡ ತೋರ್ಸಾಕತ್ತೀವಿ. ಮನೆ ಮದ್ದು ಸಖತ್ತಾಗಿ ವರ್ಕ್ ಆಗ್ತೈತಿ, ಮತ್ತು ಅದು ಎಷ್ಟು ವರ್ಕ್ ಆಗ್ತದೆ ಅಷ್ಟೇ ಡೇಂಜರು. ಅದ್ರ ಬಗ್ಗೆ ಹೇಳ್ತೀನಿ, ಯಾವುದಕ್ಕೆ ಬಳಸಬೇಕು ಬಳಸಬಾರ್ದು. ಮತ್ತು ಇವು ತುಂಬ ಜನ ತುಂಬ ಇದಕ್ಕೆ ಸುಗರ್ಕಂತ ಬಳಸಾಕತ್ತೀರಿ. ಅದರಿಂದ ಸೈಡ್ ಎಫೆಕ್ಟ್ ಏನಾಯ್ತಂತ ಎಲ್ಲವೂ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸದ್ಯಕ್ಕೆ ನಾವು ಎದಕ್ಕೆ ಉಪಯೋಗ ಮಾಡ್ಕೊಳಕತ್ತೀವಿ ಅಂತ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಮೇನಾಗಿ ಎಲ್ಲವೂ ಔಷಧಿ ಗುಣನೇ ಹೊಂದೇವು ಗಿಡಗಳು, ಆದ್ರೆ ಕೆಲವೊಂದೊಂದು ಸೈಡ್ ಎಫೆಕ್ಟ್ ಆಗ್ತಿರ್ತವೆ, ಹೇಳೋಕ್ಕಾಗೋದಿಲ್ಲ. ಪ್ರಕೃತಿ ಎಲ್ಲನೂ ಒಳ್ಳೆಯದು ಕೊಡ್ತದೆ, ಅದ್ರ ಜೊತೆಗೆ ವಿಷಾನು ಇಟ್ಟಿರ್ತೈತಿ. ಹಾಗಾಗಿ ಪೂರ್ತಿಯಾಗಿ ಅದನ್ನು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೂ ಉಪಯೋಗ ಆಗ್ತದೆ, ನಿಮಗೂ ಉಪಯೋಗ ಆಗ್ತದೆ. ಮತ್ತೇನಂದ್ರೆ ಸುಮ್ಮನೆ ಸೈಡ್ ಎಫೆಕ್ಟ್ ಆದಮೇಲೆ ಒದ್ದಾಡೋದಕ್ಕಿಂತ ಒಂದೊಂದು ಔಷಧಿ ಬಗ್ಗೆ ನಾವೇ ತಿಳ್ಕೊಂಡು ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಕೂಡ ಪೂರ್ತಿ ವಿಡಿಯೋ ನೋಡ್ತೀರಂತ ಭಾವಿಸ್ತಾ ಬರ್ರಿ ಅದು ಯಾವ ರೀತಿ ಅದನ್ನು ಬಳಸ್ಕೊಳ್ಳೋದು ಅಂತ ತೋರಿಸ್ತೀನಿ. ನಮಗೂ ತೋರಿಸ್ತಾರೆ ಇದು ಯಾವುದಕ್ಕೆ ಉಪಯೋಗ ಬರ್ತದೆ ಅಂತ ಹೇಳ್ಬಿಟ್ಟು. ಈ ಥರ ಇರ್ತದೆ ಗಿಡ ನೋಡ್ಬೋದು. ಇದು ಸದಾಪುಷ್ಪ ಅಂತ ಕೂಡ ಹೇಳ್ತಾರೆ. ಇದ್ರ ಹೆಸರು ಸದಾಪುಷ್ಪ. ಯಾಕಂದ್ರೆ ಬೇಸಿಗೆ ಮಳೆಗಾಲ ಚಳಿಗಾಲ ಏನೂ ಇಲ್ಲ, ಯಾವಾಗಲೂ ಇದು ಹೂವು ಆಗ್ತಿರ್ತದೆ. ಇದು ನಿಮಗೆ ತೋರ್ಸಕ್ಕೊಂದು ಈಗ ಟೈಮ್ ಐತ್ರಿ. ಯಾಕಂದ್ರೆ ಜಸ್ಟ್ ಈಗ ಮಗನಿಗೆ ಅದು ಹೆಸರು ಹೊಡಿಬಾರ್ದು, ಸಣ್ಣ ಹುಳ ಅಂತ ಹೇಳ್ತೀನಿ. ಅದ್ರ ಮೇಲೆ ವಿಡಿಯೋದ ಮೇಲೆ ಚಿತ್ರ ಕೊಟ್ಟಿರ್ತೀನಿ. ಆ ಹುಳ ಅವನಿಗೆ ಮುಟ್ಟೈತಿ, ಈಗ ಅಂದ್ರೆ ಕಚ್ಚೈತಿ. ಅದನ್ನು ಈಗ ಔಷಧಿ ಮಾಡಾಕತ್ತಾರ. ಔಷಧಿ ಮಾಡಬೇಕು, ನಮ್ಗೆ ಅದೇನು ಭಯ ಇಲ್ಲ. ಇದು ಒಂದು ಇತ್ತಂದ್ರೆ ನಮ್ಮ ಮನೆ ಮುಂದೆ ಹುಳ ಕಚ್ಚಿದ್ರು ಕೂಡ ನಮ್ಗೆ ಏನೂ ಆಗೋಲ್ಲ. ಅದು ಇಲ್ಲ ಅಂದ್ರೆ ತುಂಬ ಕಷ್ಟ. ಈಗ ತೊಗೊಂಡ್ರಿ ಕೈಯಾಗ ಬರೀ ಅದಕ್ಕೆ ಏನೇನು ಹಾಕಿ ಹಂಗೆ ಬಳಸ್ತಾರಂತ ಗೊತ್ತಾಗ್ತದ. ಇಲ್ಲಿ ಕುಂತಾನ ನೋಡ್ರಿಗ, ಅಲ್ಲಿ ಸುಮ್ಮ ಕುಂದ್ರದ್ ಬಿಟ್ಟು ಕೈ ಆಡಿಸ್ಕೊತ ಆ ಕಡೆ ಹೋಗಿದ್ದ. ಒಂದು ಸ್ವಲ್ಪ ಖಾಲಿ ಕಚ್ಚೈತಿ. ಇಲ್ಲಿ ನೋಡ್ರಿ, ಇದು ಅಡ್ಗೆಗೆ ಹಾಕೋದು. ಇವಾಗ ನಾವು ಹೆಸರು ಹೊಡೆಯಂಗಿಲ್ಲ ಇದಕ್ಕೆ. ಇದ್ರ ಮೇಲೆ ನಾನು ಹೆಸರುಗಳನ್ನ ಬರೆದು ಕೊಡ್ತೀನಿ ನಿಮ್ಗೆ ವಿಡಿಯೋದ ಮೇಲೆ. ಇದ್ರ ಹೆಸರು ಹೊಡೆಯಂಗಿರಲ್ಲ ಈಗ ಹಾಕೋ ಟೈಮ್ದಾಗ. ನೀವೇನು ಉಪಯೋಗ ಮಾಡ್ಕೋತಿರಲ್ಲ ಅವಾಗ ಹೆಸರು ಹೊಡೆಯಂಗಿರಲ್ಲ. ಈ ಗಿಡದ ಹೆಸರಾಗಲಿ ಅಥವಾ ಇದ್ರ ಹೆಸರಾಗಲಿ ಎರಡೂ ಹೊಡೆಯಂಗಿರಲ್ಲ. ಅಷ್ಟು ಎಲೆಗಳನ್ನ ತೊಗೊಂಡು ನೋಡ್ರಿ, ಗಿಡದ ಹೆಸರು ನಾನು ಹೇಳಿದೆ ಗೊತ್ತಿಲ್ಲ ಏನು ಅಂತ ಮರ್ತುಬಿಟ್ಟು ಈ ರೀತಿ ಅಂಗಾಯಿ ಹಾಕಿ ತಿಕ್ಕಿ ರಸ ಬರಬೇಕ್ರಿ. ಇದು ಪೂರ್ತಿ ತಿಕ್ಕಬೇಕ್ರಿ ಹಿಂಗೆ. ಇದು ಭಾರಿ ಉಪಯುಕ್ತವಾದ ಒಂದು ಔಷಧಿ ಆಗ್ತದೆ ನಿಮಗೆ. ನೋಡ್ರಿ, ಈ ರೀತಿ ಕಿವಿಯಾಗ ರಸ ಮಾಡ್ಕೋಬೇಕ್ರಿ. ರಸ ಮಾಡಿ ಕಿವಿ ಒಳಗೆ ಹೋಗ್ಬೇಕದು. ಈಗ ಹಾಕ್ತಾರೆ, ಕಿವಿಯಾಗೆ ಹಾಕ್ಬೇಕ್ರಿ. ಅದು ಯಾವ ಸೈಡ್ ಕಡಿದ್ರೆ ಯಾವ ಸೈಡ್ ಹಾಕ್ಬೇಕು? ಇದು ಎರಡು ಕಿವಿಗೆ ಹಾಕಬೇಕು. ಎರಡು ಕಿವಿಗೆ ಹಾಕ್ಬೇಕತ್ ನೋಡ್ರಿ. ಈಗ ಎಲ್ಲೇ ಕಡಿಲಿ ಅದು ಎರಡು ಕಿವಿಗೆ ಹಾಕಬೇಕು. ಅದು ಯಾವ ಹುಳ ಅಂತ ನಾನು ಫೋಟೋನು ಕೊಡ್ತೀನಿ, ಅದ್ರ ಹೆಸರನ್ನು ಬರೆದಿರ್ತೀನಿ. ಚಿಕಟ್ ಹಿಡಿ ಸುಡ್ತದಿಲ್ಲ. ಅದು ಕಚ್ಚಿದ್ದೆ ನಿಮ್ಗೆ ಅಕಸ್ಮಾತ್ ಅದು ಕಚ್ಚಿದ್ದು ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಜುಣು ಅಲ್ಲಾಕತ್ತಿತ್ತಂದ್ರೆ ಇದು ಹಾಕಿದಾಗ ಬಿಸಿ ಬರ್ತದ್ರಿ. ಅದು ಕಿವಿಯಾಗ ಹಾಕಿದ ಮೇಲೆ ಹೊಳ್ಳಿ ಬಿಟ್ರೆ ಅಂದ್ರೆ ಬಿಸಿ ಬರ್ತದೆ. ಅದು ಕಚ್ಚಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಏನಾಗ್ತದೆ, ಕಿವಿ ಒಳಗೆ ತಣ್ಣಗೆ ಇರ್ತದೆ. ಈ ಸದ್ದ ನಿನ್ಗೆ ಹೆಂಗೆ ಅನ್ಸತ್ತೈತಿ? ಬಿಸಿ ಅನ್ಸದ ತಣ್ಣಗೆ ಅನ್ಸದ? ಕಚ್ಚಿದ್ರೆ ಮಾತ್ರ ಬಿಸಿ ಬರ್ತದ್ರಿ. ಅದು ಇಲ್ಲಾಂದ್ರೆ ತಣ್ಣಗೆ ಇರ್ತದೆ. 1 ನಿಮಿಷ ಬಿಟ್ಟು ಚೆಲ್ಲಬೇಕಂತ ಹೇಳ್ಬೋದು. ನೋಡ್ರಿ, 1 ನಿಮಿಷ ಬಿಟ್ಟು ಈ ಕಿವಿಯಾಗ ಹಾಕಿದ್ 1 ನಿಮಿಷಕ್ಕೆ ತಳಗ್ ಚೆಲ್ಬೇಕತ್ರಿ. ಅಷ್ಟೊತ್ತಿಗೆ ಬಿಸಿ ಆಗಿಬಿಡ್ತದ್ರಿ. ಅದೇನು ಕಚ್ಚಿರ್ತದಲ್ಲ ಹುಳ, ಅದು ತಳಗ ಇಳ್ಕೋತ ಬರ್ತದೆ, ಅದು ಏರುವುದೇ ಇಲ್ಲ. 10 ನಿಮಿಷ ಒಳಗೆ ಹಾಕಬೇಕು. ತಡ ಆಯ್ತಂದ್ರೆ ಮತ್ತು ಅದು ಕಚ್ಚಿ ತುಂಬ ಹೊತ್ತು ಆದ್ಮೇಲೆ ಹಾಕಿದ್ರೆ ಉಪಯೋಗ ಆಗಲ್ರಿ. ಕಚ್ಚಿದ ತಕ್ಷಣ ಗೊತ್ತಾಯ್ತಲ್ಲ, ಸಡನ್ನಾಗಿ ಹಾಕಬೇಕು. ಹಾಕೋ ಮುಂದೆ ಹೇಳಿದ್ನಲ್ಲ, ಅದು ಯಾವುದೇ ಹೆಸರು ಹೊಡಿಬಾರ್ದು. ಅದು ಕಚ್ಚಿರೋ ಹುಳದ ಹೆಸರನ್ನು ಹೇಳಬಾರ್ದು, ಆಮೇಲೆ ಈ ಔಷಧಿ ಹೆಸರನ್ನು ಹೇಳಬಾರ್ದು. ಹಾಗೆ ಮಾಡ್ಕೋಬೇಕು. ಗಿಡ ನಿಮ್ಗೆ ಇನ್ನೊಂದು ಸತಿ ತೋರಿಸ್ತೀನಿ. ತೋರಿಸ್ಬಿಟ್ಟು ಅದ್ರ ಉಪಯೋಗ ಒಂದು ನಿಮ್ಗೆ ಹೇಳ್ತೀನಿ ನಾ ಇಲ್ಲಿ ನಿಮ್ಗೆ. ಇದರಿಂದ ಸೈಡ್ ಎಫೆಕ್ಟ್ ಏನದ ಅಂತ ಹೇಳಿ ನಿಮ್ಗೆ ಔಷಧಿ ಅದು ಹಿಂಡ ತೋರಿಸಿದ್ಮೇಲೆ ಹೆಸರು ಹೊಡಿಬಾರ್ದ್ರಿ ಅದು. ಹಾಗಾಗಿ ನಾನು ಇದ್ರ ಮೇಲೆ ಒಂದು ಈಗ ಹೇಳಿದ್ರೆ ನಡಿತೈತಿ. ಹಾಂ ನೋಡ್ರಿ, ಅದೇ ರೀ ಸದಾಪುಷ್ಪ, ಸದಾ ಮಲ್ಲಿಗೆ ಅಂತ ಹೇಳ್ತೀವಲ್ಲ, ಹಂಗೆ ಅವ್ರ ಕಿವಿಗೆ ಬೀಳಬಾರ್ದ್ರಿ. ಅದು ಕಚ್ಚದವ್ರ ಕಿವಿಗೆ ಬೀಳಬಾರ್ದು. ಅದು ಕಚ್ಚದವ್ರ ಕಿವಿಗೆ ನಾವು ಇದು ಹೆಸರು ಹೊಡೆದೇ ತಿಳ್ಕೊರಿ. ಈ ಗಿಡದ ಹೆಸರಾಗಲಿ ಇನ್ನೊಂದು ವೈಟ್ ಅಂದು ಹಾಕಿದೀವಲ್ಲ, ಎಲ್ಲಿ ಕಚ್ಚಿರ್ತದ್ರಿ ಪೂರಾ ಬಾವು ಬರ್ತದ್ರಿ. ಕೈ ಆಗಲಿ ಕಾಲಾಗಲಿ ಎಲ್ಲಿ ಕಚ್ಚಿರ್ತದ ಅಲ್ಲಿ ಬಾವು ಬರ್ತದತ್ರಿ. ಹೊಳ್ಳಿ ಏನಾಗ್ತದೆ, ಜಾಸ್ತಿ ಆಗ್ತದೆ ಹೆಸರು ಹೊಡೆದ್ರೆ, ಹೆಸರು ಹೇಳಿದ್ರೆ
ಹೊಡೆದ್ರಂತ ನಾವು ಅಂತೀವಿ. ಅಂದರೆ ಹೆಸರು ಹೇಳಿದ್ರೆ ಅದ್ರದ್ದು ಈ ಗಿಡದ ಹೆಸರಾಗಲಿ ಮತ್ತು ಇನ್ನೊಂದು ಬಿಳಿದು ಹಾಕ್ತೀವಲ್ಲ ಅದ್ರದ್ದೊಂದು ಮತ್ತು ಆ ಹುಳ ಅದೇನಿರ್ತದಲ್ಲ ಕಚ್ಚಿರೋ ಹುಳ ಅದ್ರ ಹೆಸರು ಒಂದು, ಇವು ಮೂರೂ ಹೇಳ್ಬಾರ್ದು. ಮೂರು ಹೇಳಿದಾಗ ಮತ್ತು ಉಲ್ಟಾ ಜಾಸ್ತಿ ಆಗ್ತದೆ, ಕಮ್ಮಿ ಆಗೋದಿಲ್ಲ. ಹಾಗಾಗಿ ಇದು ಒಳ್ಳೆ ಔಷಧಿ ಒಂದು ಅದಕ್ಕೆ. ಇನ್ನು ಇದು ಸೈಡ್ ಎಫೆಕ್ಟ್ ಏನಪ್ಪ ಅಂತಂದರೆ, ಇದು ಸೈಡ್ ಎಫೆಕ್ಟು ಮತ್ತು ಉಪಯೋಗ. ಇದು ಶುಗರು ಮತ್ತು ಲಿವರು ಮತ್ತು ಇದು ಇನ್ನೊಂದು ಏನು ಹೇಳ್ತಾರೆ ಕ್ಯಾನ್ಸರು, ಅವರಿಗೆ ಇದು ತುಂಬ ಉಪಯುಕ್ತವಾದ ಒಂದು ಮನೆಮದ್ದು ಹೌದು. ಆದರೆ ಅಷ್ಟೇ ಡೇಂಜರ್ ಕೂಡ ಐತಿ. ಇದು 2 ರಿಂದ 3 ಎಲೆ ಕಿಡ್ನಿ ಮತ್ತು ಈ ಕಿಡ್ನಿ ಅಲ್ಲ ಶುಗರ್ ಇರೋರಿಗೆ 2 ರಿಂದ 3 ಎಲೆನ ಎಲೆಗಳು ಬೆಳಗ್ಗೆ ತೊಳೆದು ನೀಟಾಗಿ ತೊಳೆದು ಹಸಿ ಎಲೆ ಹಾಗೆ ತಿನ್ನಬೇಕು. ಹೌದು, ಇದು ಜಾಸ್ತಿ ಅದು ಸ್ವಲ್ಪ ನಾರ್ಮಲ್ ಇತ್ತು ಶುಗರು ಅಂದರೆ 1-2-3 ತಿಂಗಳು ತಿಂದಾಗ, ಅಥವಾ ಶುಗರ್ ಕಂಟ್ರೋಲ್ನಾಗಿತ್ತು ಅದನ್ನು ಕಡಿಮೆ ಮಾಡ್ಕೋಬೇಕನ್ನೋರು 1-2 ತಿನ್ನಿರಿ. ಅಥವಾ ಸುಮ್ಮನೆ ಯಾಕಂದ್ರೆ ಎಲ್ಲವನ್ನೂ ಅದನ್ನು ಔಷಧಿ ಅಂತ ತೊಗೊಂಡು ಕೆಲವೊಂದೊಂದು ಸೈಡ್ ಎಫೆಕ್ಟ್ ಆಗ್ತಿರ್ತಾವೆ, ಕೆಲವೊಬ್ರದ್ದು ಹೇಗೆ ಸೆಟ್ ಆಗಲ್ಲ ಅಂತ ನಾನು ಆಯುರ್ವೇದಿಕ್ ಔಷಧವನ್ನೇ ಮಾಡ್ಕೋಬೇಕು ಅನ್ನೋರು ಹೋಗಿ ಆಯುರ್ವೇದಿಕ್ ಡಾಕ್ಟ್ರಿಗೆ ಮೀಟಾಗಿ ಈ ಥರದ ಔಷಧಿಗಳನ್ನ ತೊಗೋಬೇಕು ಅಂತ ಕೇಳ್ರಿ. ಅಥವಾ ನೀವು ಇದೇ ಥರದ ಔಷಧಿ ನಿಮಗೆ ಆಯುರ್ವೇದಿಕದಲ್ಲಿ ಕೂಡ ಈಗ ಸಿಗ್ಲಾಕತ್ತಾವು, ಇದ್ರದ್ದೇ ಸಪ್ರೇಟಾಗಿ ಅವ್ರು ಕೆಮಿಕಲ್ ಎಲ್ಲ ತೆಗೆದು, ಅಂದ್ರೆ ಒಳಗೆ ಏನು ವಿಷ ಇರ್ತದೆ ಅದನ್ನೆಲ್ಲ ತೆಗೆದು ಅವರು ಕ್ಲಿಯರಾಗಿ ಒಂದು ಔಷಧಿನ ತಯಾರು ಮಾಡಿರ್ತಾರೆ. ಅಂಥದ್ದು ಔಷಧಿಗಳನ್ನ ತೊಗೊಳ್ಳೋದ್ರಿಂದ ಶುಗರ್ ಕೂಡ ಪೂರ್ತಿ ಈಗ ಕಂಟ್ರೋಲ್ ಆಗ್ತದೆ. ಮತ್ತು ಈ ಯಾವುದೇ ಒಂದು ಕಾಯಿಲೆಗಳಿಗೆ ಎಲ್ಲದಕ್ಕೂ ಔಷಧಿ ಸಿಗಾಕತ್ತದ ಆಯುರ್ವೇದಿಕದಲ್ಲಿ. ಹೋಗಿ ಅಲ್ಲಿ ಒಂದು ಸತಿ ನೀವು ಡಾಕ್ಟ್ರುಗಳನ್ನ ಮೀಟ್ ಮಾಡಿ ಈ ಔಷಧಿಗಳನ್ನ ಬಳಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಳಿದ್ನಲ್ಲ, ಇದು ಒಂದು ನಮ್ಮ ಹೊಲಗಳ್ದಾಗಿರೋರಿಗೆ, ಇಂಥ ಜಮೀನಲ್ಲಿ ಕೆಲಸ ಮಾಡೋರಿಗೆ ಇವೆಲ್ಲ ತುಂಬ ಉಪಯೋಗ ಆಗ್ತವೆ. ಅದಕ್ಕಾಗಿ ಇಷ್ಟೆಲ್ಲ ಗಿಡಗಳನ್ನು ಬೆಳೆಸ್ಯಾರಿ. ಇಷ್ಟೆಲ್ಲ ಗಿಡಗಳು ಬೆಳೆಸ್ಯಾರಂದ್ರೆ ಎಲ್ಲವೂ ಕೂಡ ಇಲ್ಲಿ ಒಂದು ಉಪಯೋಗ ಮತ್ತು ಔಷಧಿ ಗುಣ ಇರೋಂಥ ಗಿಡಗಳನ್ನೇ ಅದಾವ್ರಿಲ್ಲಿ. ಇದು ಒಂದು ಸದಾಪುಷ್ಪ ಅಂತ ಹೇಳ್ತಾರೆ. ಇಲ್ಲಿ ಶಂಖಪುಷ್ಪ, ಇದು ಈ ಬಳ್ಳಿ ಏನು ಕಾಣ್ತದಲ್ಲ ಇದು ಶಂಖಪುಷ್ಪ. ಮತ್ತು ಇದರ ಔಷಧಿ ಗುಣದ ಬಗ್ಗೆ ನಾನು ಹಿಂದಿನ ವಿಡಿಯೋದಾಗೆ ಅವಾಗೆ ಮಾಡಿ ಹಾಕೀನಿ. ಇದನ್ನು ಕೂಡ ಒಳ್ಳೆಯ ಒಂದು ಔಷಧಿ ಗುಣ ಹೊಂದಿರುವಂಥ ಗಿಡ ಅದು ಕೂಡ. ನೆಕ್ಸ್ಟ್ ನಿಮಗೆ ಈ ಔಷಧಿ ತುಂಬಾ ಉಪಯೋಗ ಬರ್ತೈತಿ ಎಲ್ಲದಕ್ಕೂ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ರೀ. ಈ ನೋಡ್ತಾ ಇರ್ಬೋದು ನೀವು, ಇದನ್ನು ಈ ರೀತಿ ಹೂವು ಇರ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಸಣ್ಣವರಿದ್ದಾಗ ತಿಳಿಸ್ತೀವಿ. ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡಿತಿದ್ವಿ ನೋಡ್ರಿ. ಹಿಂಗೆ ಹಾರಿಸ್ಬೇಡ, ಸ್ವಲ್ಪ ಬೇಕು ನನಗೆ ವಿಡಿಯೋ ಮಾಡೋಕ್ಕಿರಲಿ, ನಾನು ಆಮೇಲೆ ಹೇಳ್ತೀನಿ ರೀ ಇದ್ರ ಒಂದು ಗುಣದ ಬಗ್ಗೆ. ನಾನು ಇದು ಒಂದು ಔಷಧಿ ಗಿಡ ಐತಿ. ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ನಾನು ಕೊಡ್ತೀನಿ. ಇದು ಬೆಸ್ಟ್ ಔಷಧಿ. ನೋಡೋಕೆ ಏನು ಹೇಳ್ತಾರೆ ಇಂಗ್ಲೀಷ್ ಮಾತಾಡೋಕೆ ಸ್ವಲ್ಪ ಕಷ್ಟ, ನಮ್ಗೆ ಸ್ಟೈಲಾಗಿ ಹೇಳೋಕ್ಕೆ ಬರಲ್ಲ. ಚಂದಕ್ಕಂತ ಹೇಳಿದ್ರೆ ಜಲ್ದಿ ಹೇಳ್ಬಿಡ್ತೀವಿ. ಶೋ ಗಿಡಕ್ಕಾಗಿ ಇದು ಬಳಸ್ಕೊಳಕ್ಕೆ ಭಾರಿ ಬೆಸ್ಟ್ ಗಿಡ. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ ಇದು ಈ ರೀತಿ. ನೋಡ್ರಿ ಇವಾಗ ಏನಿದೆ, ಈಗೇನು ನನ್ನ ಮಗನಿಗೆ ಬಳಸ್ಕೊಂಡಿವಲ್ರಿ ಆ ಹುಳ ಮುಟ್ಟಿದ್ದಕ್ಕಂತ ಹೇಳ್ಬಿಟ್ಟು ಅದಕ್ಕೆ ಇದು ಕೂಡ ಔಷಧಿಯಾಗಿ ಬರ್ತೈತ್ರಿ. ಇದು ಮನೆಯಲ್ಲಿ ನೀವು ಅದು ಏನು ಹೇಳ್ತಾರೆ ಈ ಥರದ್ದು ನಿಮ್ಮ ಮನೆಗಳ ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೋಬೋದು. ನೋಡೋಕ್ಕೂ ಚೆಂದ ಇರ್ತೈತಿ. ಇದು ಔಷಧಿ ಗುಣ ಕೂಡ ಐತಿ. ಇದ್ರ ಬಗ್ಗೆ ನಾನು ಮತ್ತೆ ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದ್ರದ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹೇಳೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ, ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಗಿಡ ಕಿತ್ತೋಕಟ್ಟದ ನೋಡಗ ನಾಯಿ ಅಷ್ಟು ಹಚ್ಚದು. ಸಿದ್ಧಾರ್ಥ ಹಾಳು ಮಾಡಬೇಡ, ಹಚ್ಚು ಭಾಗ್ಯ. ಈಕಿ ಪ್ರತೀಕ್ಷಾ ಪಿಯಾ 2 ಗಿಡ ಕಿತ್ತದ ನೋಡೋದು, 2 ಹಚ್ಚು. ಅಲ್ಲೊಂದದು ನೋಡು. ಇದು ನೋಡ್ರಿ ಗುಲ್ಗಂಜಿ ಗಿಡ. ಇದು ಇಲ್ಲಿಂದ ಇಷ್ಟು ಬಂದ ಈ ಬಿಳಿ ಗುಲ್ಗಂಜಿ ಗಿಡ ರೀ. ಇದರ ಔಷಧಿ ಬಗ್ಗೆ ಇವ್ರ ಹತ್ರ ನಾನು ನಾಳೆ ಕೇಳ್ತೀನಿ. ಇದ್ರ ನನಗೆ ಅಷ್ಟು ಮಾಹಿತಿ ಇಲ್ಲ. ಇದ್ರ ತುಂಬ ಔಷಧಿ ಗುಣ ಅದ ಹೇಳಿದ್ರು, ಈಗ ಹೇಳ್ಯಾರ. ಅಂದರೆ ಇದ್ರಾಗೆ ಹೇಳಿದ್ರೆ ಎಲ್ಲ ಕನ್ಫ್ಯೂಸ್ ಆಕೈತಿ. ಬೇಡ, ಸಪ್ರೇಟಾಗಿ ಇದು ನಿಮಗೆ ನಾಳೆ ವಿಡಿಯೋ ನಾನು ಹಾಕ್ತೀನಿ. ಮಧ್ಯಾಹ್ನ ಅಂದ್ರೆ ಬೆಳಗ್ಗೆ 11:30 ಹಂಗೆ ಹಾಕ್ತೀನಿ, ಅಥವಾ ಸಾಯಂಕಾಲ 6:30ಗೆ ವಿಡಿಯೋನ ಹಾಕ್ತೀನಿ. ಈ ಗಿಡದ ಬಗ್ಗೆ ಮತ್ತೆ ತಿಳ್ಸೊಣ್ರಿ ಮುಂದೆ. ಗದ್ದಲ ಭಾಳ ಬಿಸಿದ್ರಿ ಇವರು. ನಿಮ್ಗೆ ಇದು ಒಂದು ಔಷಧಿ ಗುಣ ತಿಳ್ಕೊಂಡಿರ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಎಲ್ಲವೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಖಂಡಿತ ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.